MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಂಗಳೂರಿನಲ್ಲಿ ಅಗ್ನಿ ಅವಘಡ ಮತ್ತೆ ಸಂಭವಿಸಿದೆ. ಆಟೋಮೊಬೈಲ್ ಅಂಗಡಿ ಧಗಧಗನೆ ಹೊತ್ತಿ ಉರಿದಿದೆ. ಬೆಂಗಳೂರಿನಲ್ಲಿ ಅಗ್ನಿ ನರ್ತನವಾಗಿದೆ. ಆಟೋಮೊಬೈಲ್ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ತಡರಾತ್ರಿ ಹೊತ್ತಿ ಉರಿದಿದೆ ಜೆಸಿ ರಸ್ತೆಯ ಅಂಗಡಿ. ಜೆಸಿ ರಸ್ತೆಯಲ್ಲಿರುವಂತಹ ಆಟೋಮೊಬೈಲ್ ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಅನಾಹುತವನ್ನು ತಪ್ಪಿಸಿದ್ದಾರೆ. ಸುತ್ತಮುತ್ತಲಿನ ಅಂಗಡಿಗಳಿಗೂ ಕೂಡ ಬೆಂಕಿ ವ್ಯಾಪಿಸುವಂತ ಆತಂಕ ಇತ್ತು, ಆದರೆ ಅದನ್ನ ನಂದಿಸಿದ್ದಾರೆ ಅರಣ್ಯ ಸಿಬ್ಬಂದಿಗಳು. ರಾತ್ರಿ 1 ಗಂಟೆವರೆಗೆ ಕಾರ್ಯಾಚರಣೆಯನ್ನು ನಡೆಸಿ ಬೆಂಕಿ ಶಮನ ಮಾಡಲಾಗಿದೆ. ಬೆಂಕಿಯಲ್ಲಿ 4 ಕೋಟಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆಟೋಮೊಬೈಲ್ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು 4 ಕೋಟಿ ಮೌಲ್ಯದ ವಸ್ತುಗಳೆಲ್ಲವೂ ಸುಟ್ಟು ಕರಕಲಾಗಿದೆ. ಜೆಸಿ ರಸ್ತೆಯಲ್ಲಿರುವಂತಹ ಆಟೋಮೊಬೈಲ್ ಅಂಗಡಿದು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ಅಂಗಡಿಗಳಿತ್ತು, ಅಲ್ಲಿಗೂ ಕೂಡ ಬೆಂಕಿ ವ್ಯಾಪಿಸುವಂತ ಆತಂಕ ಕೂಡ ಹೆಚ್ಚಾಗಿತ್ತು. ಆದರೆ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ತಹಬದಿಗೆ ತಂದಿದ್ದಾರೆ. ಆ ಅಂಗಡಿ ಮಾಲೀಕ ನಿನ್ನೆ ಹೇಗೋ ಶನಿವಾರ ಅಂತ ಅಂಗಡಿಯನ್ನ ಕ್ಲೋಸ್ ಮಾಡಿಕೊಂಡು ಮನೆಗೆ ತೆರಳಿದ. ಕೆಲ ಹೊತ್ತಿನಲ್ಲೇ ಇಡೀ ಆಟೋಮೊಬೈಲ್ ಅಂಗಡಿ ಧಗಧಗನೆ ಹೊತ್ತಿ ಉರಿದಿತ್ತು. ಸತತ 5 ಗಂಟೆಗಳ ಕಾರ್ಯಾಚರಣೆ ನಡೆಸಿದಂತ ಅಗ್ನಿಶಾಮಕ ಸಿಬ್ಬಂದಿ ಕೊನೆಗೂ ಬೆಂಕಿಯನ್ನ ನಂದಿಸಿದ್ದಾರೆ. ಧಗಿಸುತ್ತಿರೋ ಬೆಂಕಿ, ಹೊತ್ತಿ ಉರಿತಿರೋ ಅಂಗಡಿ, ಒಂದ್ ಕಡೆ ಜೆಸಿಬಿ ಅಬ್ಬರ, ಮತ್ತೊಂದ್ ಕಡೆ ಹಿಟಾಚಿಯ ಕಾರ್ಯಾಚರಣೆ. ಇಷ್ಟಾದ್ರೂ ಬೆಂಕಿ ತಹಬದಿಗೆ ಬರ್ತಿಲ್ಲ. ಆಟೋಮೊಬೈಲ್ ಅಂಗಡಿಯಲ್ಲಿ ಅಗ್ನಿ ಅವಘಡ. 4 ಕೋಟಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮ. ಇದು ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿರೋ ಆಟೋಮೊಬೈಲ್ ಅಂಗಡಿ. ಇಲ್ಲಿ ಆಯಿಲ್, ಗ್ರೀಸ್ ಮತ್ತು ಬೇರಿಂಗ್ ಮಾರಾಟವನ್ನ ಮಾಡಲಾಗ್ತಿತ್ತು. ಕೆಲಸ ಮುಗಿಸಿದ್ದ ಮಾಲೀಕರು ಸಂಜೆ ಬೀಗ ಹಾಕಿ ಮನೆ ಕಡೆಗೆ ಹೋಗಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ರಾತ್ರಿ 8 ಗಂಟೆ ಹೊತ್ತಿಗೆ ಅಂಗಡಿಯಿಂದ ಹೊಗೆ ಕಾಣಿಸಿಕೊಂಡಿದೆ. ಪಕ್ಕದ ಅಂಗಡಿಯವರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದ್ರು. ಅಂಗಡಿ ಕ್ಲೋಸ್ ಇದ್ದಿದ್ರಿಂದ ನೀರು ಹಾಕಲು ಸಾಧ್ಯವಾಗಿಲ್ಲ. ಆಗ ಜೆಸಿಬಿ ಬಳಸಿ ಶಟರ್ ಓಪನ್ ಮಾಡಿದಾಗ ಸಿಬ್ಬಂದಿ ನುಂಗಾಗಿ ಹೋಗಿತ್ತು. ಇಡೀ ಅಂಗಡಿಗೆ ಬೆಂಕಿ ಆವರಿಸಿಕೊಂಡಿತ್ತು. ಇಷ್ಟಾಗ್ತಿದ್ದಂತೆ ಅಕ್ಕಪಕ್ಕದ ಟೈರ್ ಅಂಗಡಿಗಳಿಗೂ ಬೆಂಕಿ ತಗುಲುವ ಆತಂಕ ಎದುರಾಗಿತ್ತು. ಕೂಡಲೇ ಹಿಟಾಚಿ ಬಳಸಿ ಗೋಡೆ ಒಡೆದು ಬೆಂಕಿ ನಂದಿಸುವ ಕೆಲಸ ಮಾಡಲಾಯಿತು. ಆದ್ರೆ ಬಲಭಾಗದಲ್ಲಿದ್ದ ಶೈನ್ ಆಟೋ ವಿಂಗ್ಸ್ ಅಂಗಡಿಗೂ ಬೆಂಕಿ ತಗುಲಿತ್ತು. ಎಡಭಾಗದಲ್ಲಿರೋ ಎಂಎಚ್ ಟೈರ್ ಅಂಗಡಿ ಗೋಡೆ ಬಿರುಕಾಗಿ ಹೊಗೆ ಆವರಿಸಿತ್ತು. ಬೆಂಕಿ ಸ್ವಲ್ಪ ಕಡಿಮೆ ಆಗ್ತಿದ್ದಂತೆ ಗೋಡೆ ಪಕ್ಕದಲ್ಲಿದ್ದ ಮ್ಯಾಗ್ವಿಲ್ ಹಾಗೂ ಟೈರ್ಗಳನ್ನ ಪಕ್ಕಕ್ಕೆ ಶಿಫ್ಟ್ ಮಾಡಲಾಯಿತು. ನಿರಂತರ ಶ್ರಮದಿಂದ ರಾತ್ರಿ 1ರವರೆಗೆ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಲಾಯಿತು. ನಾವು ಕೆಲಸ ಮಾಡ್ತಿದ್ವಿ. 8 ಗಂಟೆವರೆಗೂ ಅವರು ಶಾಪ್ ಕ್ಲೋಸ್ ಮಾಡಿದ್ರು. ನಾವು ಪಕ್ಕದ ಅಂಗಡಿಯವರು ಎಂಎಚ್ ಟೈರ್ಸ್ ಅವರು ಏನದು ಬೆಂಕಿ ಇದು ಧುವಾ ಬರ್ತಿದಲ್ಲ ಅಂತ, ಹೊಗೆ ಬರ್ತಿದಲ್ಲ ಅಂತ ಹೋಗಿ ನೋಡಿದ್ರೆ ಕಾಣಲಿಲ್ಲ. ಆಮೇಲೆ ಪಕ್ಕದ ಅಂಗಡಿಯವರು ಓನರ್ಗೆ ಕರೆದಿದ್ದಷ್ಟಿಗೆ ಬಂದು ನೋಡಿದ್ರೆ ಇವ್ರು ಪೊಲೀಸ್ ಅವರೆಲ್ಲ ಬಂದ್ರು, ಫೈರ್ ಬ್ರಿಗೇಡ್ಸ್ ಎಲ್ಲ ಬಂದ್ರು. 2-3 ಗಂಟೆ ಬರೇ ಹೊಗೆನೆ ಬರ್ತಿದ್ರು. ಇಟಾಚಿ ಜೆಸಿಪಿ ಎಲ್ಲ ತರಿಸಿ ಬಿಲ್ಡಿಂಗ್ ಎಲ್ಲ ಹೊಡೆದು ಇವೆಲ್ಲ ಕೆಲಸ ಶುರು ಮಾಡ್ತಿದೀವಿ. ಹೊಡೆದ್ಮೇಲೆ ಎಲ್ಲ ಬೆಂಕಿ ಕಾಣಿಸ್ತಿದೆ. ಮೊದಲು ಬೆಂಕಿ ಎಲ್ಲ ಕಾಣಿಸ್ತಿರ್ಲಿಲ್ಲ. ಸದ್ಯ ಮೇಲ್ನೋಟಕ್ಕೆ ಸುಮಾರು 4 ಕೋಟಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ ಎನ್ನಲಾಗ್ತಿದೆ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗುಲಿದೆ ಅಂತ ಹೇಳಲಾಗ್ತಿದೆ. ಸ್ಥಳಕ್ಕೆ ಎಸ್ಜೆ ಪಾರ್ಕ್ ಪೊಲೀಸರು ಭೇಟಿ ನೀಡಿ ತನಿಖೆಯನ್ನ ನಡೆಸಿದ್ದಾರೆ. ರಾಜಪ್ಪ ಜಿ ನಾಯಕ್, TV9 ಬೆಂಗಳೂರು. ವಾಹ್,
ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.